ಅಮ್ಮ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಈ ಸೀಸನ್ ಅಲ್ಲಿ? ಮಂಜು ಅವ್ರ್ ಗೆಲ್ಬೇಕ್ರಿ. ಯಾಕೆ ಗೆಲ್ಬೇಕು ಮಂಜು ಅವ್ರು? ಮಂಜು ಅವ್ರ್ ಬಾಳ ಇಷ್ಟ ನಮ್ಗೆ. ಬಹಳ ಇಷ್ಟನಾ? ಅವರು ಆಟ ಎಲ್ಲ ಚೆನ್ನಾಗಿ ಆಡಿದಾರೆ ಅಂತ ಹಾ. ಹೇಗೆ? ಚೆನ್ನಾಗ್ ಆಡಿದಾರ. ಅವ್ರಿಗೆ ಹಂಗ ಹಿಂಗ ಅಂತ ಹಿಂಸೆದಿಂದಾನು ಮಾತಾಡ್ಯಾರ. ಓಕೆ ಅವ್ನ ಆಟ ಅವ್ನ ಆಡ್ತಾನ. ಓಕೆ. ಮತ್ತೆ ತ್ರಿವಿಕ್ರಮ್ ಭವ್ಯ ಇದಾರೆ, ಅವ್ರು ಹೇಗೆ ಆಟ ಆಡಿದ್ದಾರೆ? ಭವ್ಯ ಅವಳ ಜೋರ್ ಮಾತಾಡ್ತಾಳ ಅವ್ರಿಗೆ ಇವ್ರಿಗೆ. ಓಕೆ ತ್ರಿವಿಕ್ರಮ್ ಅಡ್ಡಿ ಇಲ್ಲ, ಅವನು ಪರವಾಗಿಲ್ಲ. ಓಕೆ. ಹನುಮಂತು ಬಗ್ಗೆ ಏನ್ ಹೇಳ್ತೀರಾ? ಅವನು ಅಡ್ಡಿ ಇಲ್ಲ. ಅವ್ನು ಅಡ್ಡಿಲ್ಲ ಅಂತೀರಾ? ಹ್ಮ್. ಥ್ಯಾಂಕ್ ಯು ಅಮ್ಮ. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ, ಓಕೆ. ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಹನುಮಂತ. ಯಾಕೆ? ಯಾಕಂದ್ರೆ ನಾವು ಉತ್ತರ ಕರ್ನಾಟಕದವರು, ಅವರು ಉತ್ತರ ಕರ್ನಾಟಕರು ಒಂಥರ ಇನ್ಸ್ಪಿರೇಷನ್. ಓಕೆ ಆದ್ರೆ ಅವರೇ ಓಟ್ ಹಾಕ್ಬೇಕಂತ ಅವ್ರಿಗೆ ಓಟ್ ಸ್ಟೋರಿ ಇಟ್ಟಿದೆ ನೋಡಿ. ಓಕೆ. ಅಂದ್ರೆ ಅವರೇ ವಿನ್ ಆಗ್ತಾರಾ ಅಥವಾ ಹೇಗೆ? ಪಕ್ಕ 100%. Daily- 98 ಟೈಮ್ ವೋಟ್ ಮಾಡಿದೀನಿ, 1 ಟೈಮ್ ಮಾಡಿದ್ದ. ಓಕೆ. ಅಂದ್ರೆ ಫುಲ್ ಡೈಲಿ ವೋಟ್ ಮಾಡ್ತಿದ್ದೀರಾ ಅವ್ರಿಗೆ? ಪ್ರತಿ ಸಲ ವೋಟ್ ಮಾಡ್ತಿದ್ದೀರಾ? ಓಕೆ. ಟಾಪ್ 2 ಅಲ್ಲಿ ಯಾರು ಬರ್ಬೋದು? ಟಾಪ್ 2 ಯಾರಾದ್ರೂ ಬರ್ಲಿ, ಟಾಪ್ 1 ಹನುಮಂತ್ ಬಂದ್ರೆ ಸಾಕು. ಹನುಮಂತ ಬಂದ್ರೆ ಸಾಕ? ಮೋಕ್ಷಿತಾ ಮತ್ತೆ ಅವ್ರು ಯಾರು ನೋಡೋದಿಲ್ಲ. ನೋಡಲ್ಲ. ಭವ್ಯ ಇದ್ರೆ ಅವ್ರ ಬಗ್ಗೆ ಯಾರು ಇಲ್ಲ ಸರ್, ಯಾರು ಇಲ್ಲ, ಹನುಮಂತ ಅಷ್ಟೇ. ಅಷ್ಟೇ. ಥ್ಯಾಂಕ್ ಯು ಬ್ರೋ. ಅಮ್ಮ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು. ಓಕೆ. ಯಾರು ವಿನ್ನರ್ ಆಗ್ಬೇಕು? ತ್ರಿವಿಕ್ರಮ್ ಅಥವಾ ಭವ್ಯಗೌಡ. ತ್ರಿವಿಕ್ರಮ್ ಭವ್ಯಗೌಡ ಚೆನ್ನಾಗಿ ಆಡಿದಾರ ಅಂತೀರಾ? ಸೂಪರ್. ಓಕೆ. ಅವ್ರದ್ದು ಯಾವ ಗುಣ ಇಷ್ಟ ಆಗುತ್ತೆ? ಭವ್ಯಗೌಡದು ಅವ್ಳು ಡೈರೆಕ್ಟ್ ಏನಿದ್ರು ಅಲ್ಲೇ ಸ್ಪಾಟ್ ಅಲ್ಲಿ ಹೇಳ್ಬಿಡ್ತಾಳೆ. ತ್ರಿವಿಕ್ರಮ್ ಏನಂದ್ರೆ ಯೋಚನೆ ಮಾಡಿ ಹೇಳ್ತಾನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತಿದ್ದೀರಾ? ನೋಡ್ತಾ ಇದೀವಿ ಬ್ರೋ. ಓಕೆ. ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಈ ಸೀಸನ್ ಹನುಮಂತು. ಯಾಕೆ ಹನುಮಂತು ಆಗ್ಬೇಕು? ಹನುಮಂತು ಅವನ ಹತ್ರ ಇರೋ ನೀತಿ ನಿಜಾಯಿತಿ, ಅವನು ಏನಿದ್ರೆ ಅದೇ ಮಾತಾಡ್ತಾನೆ. ಅವ್ರ ತರ ಎಲ್ಲ ಒಳಗಡೆ ಒಂದು ಹೊರಗಡೆ ಒಂದು ಇಟ್ಕೊಂಡು ಮಾತಾಡಲ್ಲ, ಅದಕ್ಕೆ ಆಗ್ಬೇಕು. ಓಕೆ. ರನ್ನರ್ ಯಾರು ಆಗ್ಬೋದು ಅಂತೀರಾ? ರನ್ನರು ತ್ರಿವಿಕ್ರಮ್ ಆಗ್ಬೋದು. ತ್ರಿವಿಕ್ರಮ. ಓಕೆ. ಭವ್ಯ ಇರ್ತಾರೆ, ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಭವ್ಯ, ಮೋಕ್ಷಿತಾ? ಭವ್ಯ ಅವರು ಮಿಡ್ ವೀಕ್ ಅಲ್ಲೇ ಹೊರಟಾಗ್ಬೋದು, ಹೇಳಕ್ಕಾಗಲ್ಲ. ಮೋಕ್ಷಿತಾ? ಮೋಕ್ಷಿತಕ್ಕ ಆತರ ಏನಿಲ್ಲ, ಅವರು ಚಾನ್ಸ್ ಇಲ್ಲ ಅವ್ರಿಗೆ. ಅವ್ರಿಗೆ ಸುಮ್ನೆ ಸೈಲೆಂಟ್ ಆಗಿರ್ತಾರೆ, ಆಟ ಏನು ಆಡಲ್ಲ. ಅದಕ್ಕೆ ಉಗ್ರ ಮಂಜು ಇದ್ದಾರೆ, ಅವ್ರ ಬಗ್ಗೆ? ಉಗ್ರಮ್ ಅವರು ಹೇಳಕ್ಕಾಗಲ್ಲ, ಮಿಡ್ ವೀಕ್ ಅಲ್ಲೇ ಹೋಗ್ಬೋದು. ಅವ್ರು ಗೌತಮೀರ್ ಅವ್ರಿಗೆ ಒಂದು ರೇಂಜ್ ಆಗೋಯ್ತು, ಇವಾಗ ಏನು ಮಾತಾಡಲ್ಲ ಅವರು. ಥ್ಯಾಂಕ್ ಯು ಬ್ರೋ. ಅಮ್ಮ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಸರ್. ಓಕೆ. ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಈ ಸೀಸನ್ ವಿನ್ನರ್ ರಜತ್. ರಜತ್. ಯಾಕೆ ಅಂತ? ಅಂದ್ರೆ ಚೆನ್ನಾಗ್ ಮಾತಾಡ್ತಾನೆ. ಅಂದ್ರೆ ತುಂಬಾ ಅಂದ್ರೆ ಒಳೊಳಗೆ ಅವನೇನೋ ವಾದ ಇದ್ದುದ್ ಮಾಡಲ್ಲ. ಅಂದ್ರೆ ಇದ್ದಂಗೆ ಹೇಳ್ತಾನ. ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾರೆ. ಡೈರೆಕ್ಟ್ ಓಪನ್ ಮೈಂಡ್. ಓಕೆ. ಅಂದ್ರೆ ಅವ್ರು ವೈಟ್ ಕಾರ್ಡ್ ಎಂಟ್ರಿ ಬಂದ್ಬಿಟ್ಟು ಚೆನ್ನಾಗಿ ಆಟ ಆಡಿದ್ರ ಅಂತೀರಾ? ಆಟ ಆಡಿದ್ರು ಸರ್. ಓಕೆ. ರಜತ್ ಅವ್ರು ಯಾವ ಗುಣ ಇಷ್ಟ ಆಗುತ್ತೆ ನಿಮ್ಗೆ? ಅದೇ ಅವರು ಇದ್ದಂಗೆ ಹೇಳ್ತಾರೆ, ಓಪನ್ ಮೈಂಡ್ ಅಲ್ಲಿ ತಿಳಿಸಿ ಹೇಳ್ತಾರೆ. ಓಕೆ. ಅವ್ರಿಗೆ ಟಚ್ ಆಗ್ಬೇಕು, ಆತರ ಹೇಳ್ತಾರೆ. ಆ ಗುಣ ಇಷ್ಟ ಆಯ್ತು. ಓಕೆ. ಈಗ ರನ್ನರ್ ಯಾರು ಆಗ್ಬೋದು ಅಂತಂದ್ರೆ ಸೆಕೆಂಡ್ ಯಾರು ಬರ್ಬೋದು ಅಂತ? ಸೆಕೆಂಡ್ ಹನುಮಂತು. ಹನುಮಂತು. ಯಾಕೆ ಸೆಕೆಂಡ್ ಬರ್ಬೇಕು ಅವರು? ಅಂದ್ರೆ ಅವರು ಮಾತಾಡಲ್ಲ, ಅಂದ್ರೆ ವಾದನೂ ಮಾಡಲ್ಲ. ಆದ್ರೆ ಇದ್ರಲ್ಲೆಲ್ಲ ಸ್ವಲ್ಪ ಆಟದಲ್ಲಿ ಹೇಳಕ್ ಆಗಲ್ಲ. ಓಕೆ. ಈಗ ಸುದೀಪ್ ಸರ್ ಈ ಸೀಸನ್ ಲಾಸ್ಟ್ ಅಂತಿದ್ದಾರೆ, ಏನ್ ಹೇಳ್ತೀರಾ? ಲಾಸ್ಟ್ ಅಂದ್ರೆ ಆಡ್ಲಿ, ಯಾರು ರನ್ನರ್ ಅಪ್ ಚೆನ್ನಾಗಾಗ್ಲಿ ಅಷ್ಟೇ. ಥ್ಯಾಂಕ್ ಯು. ಸರ್, ಕನ್ನಡ ಬಿಗ್ ಬಾಸ್ ನೋಡ್ತಿದ್ದೀರಾ? ಹೌದು. ಓಕೆ. ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಈ ಸತಿ ಹನುಮಂತ್ ಅವ್ರು ಗೆಲ್ಬೇಕು. ಹನುಮಂತು. ಯಾಕೆ? ಅವರು ತುಂಬಾ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದಾರೆ, ಎಲ್ಲರ ಜೊತೆ ಹೊಂದ್ಕೊಂಡಿದ್ದಾರೆ, ಯಾರ ಮೇಲೂ ಕೆಟ್ಟದು. ಸೊ ಅವರೇ ಗೆಲ್ಬೇಕು. ಅವರೇ ಗೆಲ್ಬೇಕು. ವೋಟ್ ಫಾರ್ ಹನುಮಂತ್. ಓಕೆ. ರನ್ನರ್ ಯಾರು ಆಗ್ಬೋದು? ರನ್ನರ್ ಮೋಸ್ಟ್ಲಿ ತ್ರಿವಿಕ್ರಮ ಅಂತ. ತ್ರಿವಿಕ್ರಮ. ಅವ್ರದ್ದು ಆಟ ಹೇಗಿತ್ತಂತೀರಾ? ತ್ರಿವಿಕ್ರಮ್ ತುಂಬಾ ಸ್ಟ್ರಾಟಜಿಕ್ ಆಗಿ ಆಡ್ತಾರೆ, ಬಟ್ ಅವರು ಬೇಕಾದಷ್ಟು ಎನಿಮೀಸ್ ನ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಮನೆಯಲ್ಲಿ. ಬಟ್ ನೋಡ್ಬೇಕು ಈ ಸತಿ ಯಾರು ಗೆಲ್ತಾರೆ. ಥ್ಯಾಂಕ್ ಯು. ಸರ್, ಕನ್ನಡ ಬಿಗ್ ಬಾಸ್ ನೋಡಿದ್ರ ಈ ಸೀಸನ್? ಓಕೆ. ಯಾರು ವಿನ್ನರ್ ಆದ್ರೆ ಚೆನ್ನಾಗಿರ್ತಂತೀರಾ? ಹನುಮಂತ. ಹನುಮಂತ ಅವ್ರದ್ದು ಯಾವ ಗುಣ ಇಷ್ಟ ಆಗುತ್ತೆ ನಿಮ್ಗೆ? ಎಲ್ಲ ಗುಣ ಇಷ್ಟ ಆಗುತ್ತೆ. ಓಕೆ. ಬಹಳ ಕ್ಲೀನ್ ಆಗಿ ಆಡ್ತಾರೆ. ಓಕೆ. ಅಂದ್ರೆ ಈಗ ಅವರು ಬಿಗ್ ಬಾಸ್ ಚೆನ್ನಾಗಿ ಆಡಿದಾರ ಅಂತೀರಾ ಅಥವಾ ಹೇಗೆ? ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಟ ಆಡಿದ್ರ ಅಥವಾ ಹೇಗೆ? ಚೆನ್ನಾಗಿ ಆಡ್ತಾರ, ಮಂಜು ಚೆನ್ನಾಗಿ ಆಡ್ತಾರ, ಹನುಮಂತ ಚೆನ್ನಾಗಿ ಆಡ್ತಾರೆ. ಓಕೆ. ಮತ್ತೆ ತ್ರಿವಿಕ್ರಮ್ ಮತ್ತೆ ಭವ್ಯ ಇದ್ರಲ್ಲ, ಅವರು ಶೋ ಅಷ್ಟೇ. ಅಂದ್ರೆ ಬಿಗ್ ಬಾಸ್ ಅಲ್ಲಿ ಅವರು ಆಟ ಆಡಿಲ್ಲ ಅಂತೀರಾ ಅಥವಾ ಹೇಗೆ? ಆಡಿದಾರ, ಮೋಸ ಆಟ ಆಡಿದಾರ ಭವ್ಯ. ಓಕೆ. ಮೋಸ ಆಟ ಆಡಿದಾರ. ಓಕೆ. ಮೋಕ್ಷಿತಾ ಇದಾರೆ, ಅವರು ಮೋಕ್ಷಿತ ಪರವಾಗಿಲ್ಲ ಆಡ್ತಾರೆ. ಪರವಾಗಿಲ್ಲ ಅಂತೀರಾ? ಥ್ಯಾಂಕ್ ಯು. ಅಕ್ಕ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು. ಓಕೆ. ವಿನ್ನರ್ ಯಾರು ಆಗ್ಬೇಕು? ಹನುಮಂತು ಇಲ್ಲ ರಜತ್. ಹನುಮಂತು ಇಲ್ಲ ರಜತ್. ಅವ್ರದ್ದು ಗೇಮ್ ಹೇಗಿತ್ತ, ಹೇಗ್ ಆಟ ಆಡಿದ್ರ ಅಂತೀರಾ? ಚೆನ್ನಾಗ್ ಆಡಿದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ರೂ ಚೆನ್ನಾಗ್ ಆಡಿದಾರೆ. ಚೆನ್ನಾಗಿ ಆಡಿದಾರ. ಎಂಟರ್ಟೈನ್ಮೆಂಟ್ ಇದೆ. ಓಕೆ. ಈಗ ಯಾರು ಹನುಮಂತು ಯಾಕೆ ಗೆಲ್ಬೇಕು ಅಂತ? ಅವ್ರು ಚೆನ್ನಾಗ್ ಆಡಿದಾರೆ. ಎಲ್ಲಾ ತರ ಅವ್ರ ಜಗಳದಲ್ಲಾಗ್ಲಿ ಇನ್ವಾಲ್ವ್ ಆಗದೆ ಅವ್ರ ಸ್ವಂತ ಬುದ್ಧಿಲಿ ಅವ್ರು ಆಡಿದ್ದಾರೆ. ಅವ್ರ ಆಟ ಅವ್ರು ನೋಡ್ಕೊಂಡು ಆಡ್ತಾ ಇದ್ದಾರೆ. ಓಕೆ. ಯಾವ ಗುಣ ಇಷ್ಟ ಆಗುತ್ತೆ ನಿಮ್ಗೆ ಅಂತ ಅವ್ರು?
ಅಂದ್ರೆ ಅವ್ರು ಜಾಸ್ತಿ ಆದ್ರೂ ವಾದ ಮಾಡಕ್ ಹೋಗಲ್ಲ. ನಂದ್ ಬಂದಾಗ ನಾನ್ ಮಾತಾಡ್ತೀನಿ, ನಿಂದ್ ಬಂದಾಗ ನನ್ ಬಗ್ಗೆ ಹೇಳು ಅಂತ ಅಂತಾರೆ. ಎಲ್ಲರ ತರ ಜಗಳದಲ್ಲಿ ಮಾತಾಡೋದು, ಆತರ ವಾದ ಮಾಡೋ ಬುದ್ಧಿ ಇಲ್ಲ. ಟಾಪ್ 3 ಯಾರು ಬರ್ಬೋದು? ಟಾಪ್ 3 ಮೇ ಬಿ ತ್ರಿವಿಕ್ರಮ್ ಬರ್ತಾನೆ. ತ್ರಿವಿಕ್ರಮ್, ಹೌದಾ? ತ್ರಿವಿಕ್ರಮ್ ಮತ್ತೆ ಭವ್ಯ ಇದಾರಲ್ಲ, ಅವರು ಫ್ರೆಂಡ್ಶಿಪ್ ಅಂತೀರಾ ಲವ್ ಅಂತೀರಾ? ಮೇ ಬಿ ಲವ್ ಅನ್ಸುತ್ತೆ ನನ್ ಪ್ರಕಾರ. ಲವ್ ಅಂತೀರಾ? ಥ್ಯಾಂಕ್ ಯು ಸರ್. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಅಣ್ಣ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಗಣ ಮಾಡ್ತೀನಿ ಓಕೆ, ಯಾರು ವಿನ್ನರ್ ಆಗ್ಬೇಕು? ಅಣ್ಣ. ಯಾರು ವಿನರ್ ಆಗ್ಬೇಕು ಅಂದ್ರೆ ಇವರು ಉಗ್ರಂ ಮಂಜು ಬೇಡ, ಓಕೆ, ಇನ್ನೊಬ್ಬರು ಇದಾರಲ್ಲ, ಯಾರು ಯಾರು? ತ್ರಿವಿಕ್ರಮ್ ಇದಾರೆ, ಹನುಮಂತ್ ಇದಾರೆ. ಹನುಮಂತು ಆಗ್ಲಿ. ಹನುಮಂತ್, ಗೊತ್ತಾ, ನಮ್ಮ ಹಳ್ಳಿ ಗಾಡಿನ ಯುವಕ ಹೌದು ಗೆಲ್ಬೇಕು. ಯಾಕೆ ಗೊತ್ತಾ, ಹಳ್ಳಿ ಗಾಡಿನ ಯುವಕ ಮುಂದೆ ಬರ್ಬೇಕು. ಯಾಕೆ ಗೊತ್ತಾ, ನಮ್ಮ ಹಳ್ಳಿ ಗಾಡಿ ಯುವಕರು ಎಲ್ಲ ಹಿಂದೆ ಉಳಿದಿದ್ದಾರೆ ಓಕೆ ಅಲ್ವಾ. ಎಲ್ಲ ಬರೀ ಇದು ಸಿಟಿಗಳವರೇ ಗೆಲ್ಲೋದು. ಹಾ. ಸಿಟಿಗಳವರೇ ಗೆಲ್ಬೇಕು ಅಂತ ಇಲ್ವಲ್ಲ. ಹೌದು. ನಮ್ಮ ಹಳ್ಳಿ ಗಾಡಿ ಉಳ್ಕ ಹನುಮಂತ ಗೆಲ್ಬರ್ಲಿ ಅಲ್ವಾ. ಇಂದ ಎಲ್ಲಾರು ಗೆದ್ದು ಬಂದ್ರೆ ನಮ್ಮ ಹಳ್ಳಿ ಗಾಡಿಗೆ ಒಳ್ಳೆ ಬೆಲೆ ಬರುತ್ತೆ. ಥ್ಯಾಂಕ್ ಯು ಸರ್. ನಮ್ಮ ಹುಡುಗರಿಗೆಲ್ಲ ಒಳ್ಳೆ ಬೆಲೆ ಸಿಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಹನುಮಂತ ಅವರು. ಯಾಕೆ ಹನುಮಂತ? ಯಾಕಂದ್ರೆ ಅವ್ರು ಚೆನ್ನಾಗಿ ಆಡ್ತಾರೆ. ಅವರು ಆಡೋದ್ರಲ್ಲಾಗ್ಲಿ ಎಲ್ಲದ್ರಲ್ಲಿ ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಅದಕ್ಕೆ ಇಷ್ಟ ಆಯ್ತು. ಅದಕ್ಕೆ ಇಷ್ಟನಾ? ಹಾ. ಓಕೆ, ಟಾಪ್ 12 ಯಾರೆಲ್ಲ ಬರ್ಬೋದು? ಟಾಪ್ 3 ಯಾರು ಬರ್ಬೋದು? ತ್ರಿವಿಕ್ರಮ್ ಅವ್ರು ಬರ್ಬೋದು. ತ್ರಿವಿಕ್ರಮ್ ಬರ್ಬೋದು ಅಂತೀರಾ? ಓಕೆ, ತ್ರಿವಿಕ್ರಮ್ ಅವರು ಆಟ ಹೇಗಿತ್ತಂತೀರಾ? ಅವರು ಚೆನ್ನಾಗಿ ಆಡ್ತಾರೆ. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು, ರನ್ನರ್ ಯಾರು ಆಗ್ಬೇಕು? ವಿನ್ನರ್ ಬಂದು ಹನುಮಂತ ಆಗ್ಬೇಕು, ರನ್ನರ್ ಬಂದು ತ್ರಿವಿಕ್ರಮ್. ತ್ರಿವಿಕ್ರಮ್. ವಿನ್ನರ್ ಯಾಕೆ ಆಗ್ಬೇಕು ಅಂತ ಹನುಮಂತ? ಅವರು ತುಂಬಾ ಮೈಂಡ್ ಓಡಿಸಿ ಆಡ್ತಾರೆ. ವಿಕ್ರಮ್ ಸ್ವಲ್ಪ ಪ್ಲಾನ್ ಮಾಡಿ ಆಡ್ತಾರೆ. ಅದರಲ್ಲಿ ಏನಂದ್ರೆ ಅವಾಗ್ಲೇ 2 ಸೆಕೆಂಡಲ್ಲಿ ಗೆದ್ದಿದ್ದಾರೆ. ಈ ಸತಿ ತುಂಬಾ ಯೋಚನೆ ಮಾಡಿ ಗೆಲ್ಬೋದು ಹನುಮಂತ ಅಂತ. ಗೆಲ್ಬೋದು ಅಂತೀರಾ? ನೀವೆಲ್ಲ ವೋಟ್ ಮಾಡ್ತಿದ್ರಾ ಹೇಗೆ ಹನುಮಂತಗೆ? ಹನುಮಂತ ಮಾತ್ರ ವೋಟ್ ಮಾಡ್ತಾ ಇದೀವಿ. ಮಾಡ್ತಾ ಇದ್ದೀರಾ? ಓಕೆ, ಅಮಿತಾ ಅಡ್ಡ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಎಸ್ ಸರ್, ನೋಡ್ತೀವಿ. ಓಕೆ, ಈ ಸರಿ ವಿನ್ನರ್ ಯಾರು ಆಗ್ಬೇಕು? ಹನುಮಂತ ಆಗ್ಬೇಕು ಅಂತ. ಹನುಮಂತ. ಯಾಕೆ ಹನುಮಂತ ಆಗ್ಬೇಕು? ಅವರ ವ್ಯಕ್ತಿತ್ವ ಎಲ್ಲ ಎಷ್ಟು ಸಿಂಪಲ್ ಆಗಿರ್ತಾರೆ. ಹಾಗೆ ಅವ್ರು ಆಡೋ ಆಟ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಲ್ಲ, ಓಕೆ, ಆರಾಮಾಗಿರ್ತಾರೆ. ಈಗ ಯಾರು ವಿನ್ ಆಗ್ಬಾರ್ದು ಅಂತ? ಭವ್ಯ ಭವ್ಯ ಚೆನ್ನಾಗ್ ಆಡಲ್ಲ ಅವರು? ಆಟ ಎಲ್ಲ ಚೆನ್ನಾಗ್ ಆಡ್ತಾರೆ, ಆದ್ರೆ ಸ್ವಲ್ಪ ಮೋಸದ ಆಟ ಆಡ್ತಾರೆ ಅನ್ನೋದು ಓಕೆ, ಅವ್ರು ಇಷ್ಟ ಆಗಲ್ವಾ? ಇಷ್ಟ ಆಗಲ್ಲ. ಓಕೆ, ಮೋಕ್ಷಿತ್ ಇದಾರೆ, ಅವ್ರ ಬಗ್ಗೆ? ಅವರು ಚೆನ್ನಾಗ್ ಆಟ ಆಡ್ತಾ ಇದಾರೆ ಈಗೀಗ. ಓಕೆ, ಉಗ್ರ ಮಂಜು ಇದಾರೆ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಏನಿಲ್ವಾ? ಅವರು ಏನು ಬರೀ ಮೋಕ್ಷಿತ ಗೌತಮಿ ಹತ್ರ ಮಾತ್ರ ಇರ್ತಾರೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಮ್ಯಾಮ್.